5 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಏನು ಅಗ್ರಿಮೆಂಟ್ ಕೊಟ್ಟಿದ್ದಾರಾ, ಅಫಿಡವಿಟ್ ಕೊಟ್ಟಿದ್ದಾರಾ, ಕೋರ್ಟಲ್ಲಿ ಪ್ರಮಾಣ ವಚನೆಯನ್ನು ಮಾಡಿದ್ದಾರಾ? 2.5 ವರ್ಷ ಹೊಂದಾಣಿಕೆ ನಿಮ್ಗೆ ಅವ್ರಿಗೂ ಹೊಂದಾಣಿಕೆ. ಅದು ದಿಸ್ ಈಸ್ ಪ್ಯೂರ್ಲಿ ಇಂಟರ್ನಲ್ ಮ್ಯಾಟ್ರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇವಾಗ ಬೆಂಗಳೂರಲ್ಲಿ 28 MLAಗಳಿದ್ದಾರೆ. 28 MLAಗಳಿಗೆ ಯಾರು ಬಾಸ್ ಅಂದರೆ DK ಶಿವಕುಮಾರ್. ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕನೋ, ಹಳೆ ಕರ್ನಾಟಕ ಮೈಸೂರು ಭಾಗದಲ್ಲೋ ಅವ್ರಿಗೇನೇನೋ ಬೇಕಾದ್ರೆ ಸಿದ್ದರಾಮಯ್ಯನ ಹತ್ರ ಹೋಗ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಅವ್ರು ಯಾರು ಸಾಬೀತು ಮಾಡ್ತಾರೋ ಅವರೇ CM ಆಗೋಕ್ಕಾಗೋದು. ಸಿದ್ದರಾಮಯ್ಯಿಂದ ಏನಾದರೂ ಒಂದು ಅಲಿಗೇಷನ್ ಇರಬೇಕು, ಕರಪ್ಷನ್ ಇರಬೇಕು, ಅಥವಾ ಅವರು ಇಲ್ನೆಸ್ ಏನೋ ಇರಬೇಕು. ಸಿದ್ದರಾಮಯ್ಯ ಕಡೆಯವರು ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಕಡೆಯವರು ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ CM ಬದಲಾಗ್ತಾರೆ ಅನ್ನೋದು ಅಂದರೆ ಕಾಣಿಸ್ತಾ ಇದೆ ಇವಾಗ. ಸೊ ಅವ್ರು ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇರೋದನ್ನ ನೋಡಿ ಏನು ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಸಪ್ರೇಟ್ ಮೀಟಿಂಗ್ ಅಂದರೆ ಏನು ಅಂದರೆ ಆ್ಯಸ್ ಎ CM ಅವ್ರ ಹತ್ರ ಪಡಿಬೇಕು ಅಲೋಕೇಶನ್ ನಮ್ಮ ಲೋಕಲ್ ಏರಿಯಾ ಡೆವಲಪ್ಮೆಂಟ್ಗೆ ಅವ್ರ ಹತ್ರ ಹೋಗಿರ್ಬೋದು. KPCC ಪ್ರೆಸಿಡೆಂಟ್ ಇವರು ಮತ್ತು ಡೆಪ್ಯೂಟಿ CM ಅವರು ಕಾನ್ಸ್ಟಿಟ್ಯೂನ್ಸಿಗೆ ಅವ್ರಿಗೇನು ಬೇಕೋ ಕೇಳೋದಕ್ಕೆ ಅಲ್ಲಿ ಹೋಗಿರ್ಬೋದು. ಇವಾಗ ಬೆಂಗಳೂರಲ್ಲಿ 28 MLAಗಳಿದ್ದಾರೆ. 28 MLAಗಳಿಗೆ ಯಾರು ಬಾಸ್ ಅಂದರೆ DK ಶಿವಕುಮಾರ್. ಸ್ವಾಮಿ ನನ್ನ ಕ್ಷೇತ್ರದಲ್ಲಿ ಹಿಂಗಿದೆ, ಸ್ವಲ್ಪ ಅನುದಾನ ಬೇಕಂತ ಕೇಳೋಕ್ಕೆ DK ಶಿವಕುಮಾರ್ ಹತ್ರ ಹೋಗ್ತಾರೆ. ಈಗ ನಾರ್ತ್ ಕರ್ನಾಟಕದಲ್ಲೋ, ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕನೋ, ಹಳೆ ಕರ್ನಾಟಕ ಮೈಸೂರು ಭಾಗದಲ್ಲೋ ಅವ್ರಿಗೇನೇನೋ ಬೇಕಾದ್ರೆ ಸಿದ್ದರಾಮಯ್ಯನ ಹತ್ರ ಹೋಗ್ತಾರೆ. ಅದರಲ್ಲೇನು ತಪ್ಪೇನಿಲ್ವಲ್ಲ. ಅವರು ಡೆಪ್ಯೂಟಿ CM, ಉಪಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ. ಸಿಟಿಗೆ ಬೇಕಾದ ಇವ್ರ ಹತ್ರನೇ ಕೇಳಬೇಕು. ಆಲ್ರೆಡಿ ಅಲೋಕೇಶನ್ ಕೊಟ್ಬಿಟ್ಟಿದ್ದಾರೆ. ಒಂದು ಬಡ್ಜೆಟಲ್ಲಿ 40,000 ಕೋಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ. ಎಕ್ಸೆಪ್ಟ್ ದಟ್ ಕೌನ್ಸಿಲ್ದು ಇದು ಬಿಟ್ಟು, ಬಡ್ಜೆಟ್ ಬಿಟ್ಟು ಅವ್ರು ಯಾವುದಾದ್ರು ಪ್ರಾಜೆಕ್ಟ್ಗಳು ಕೈಗೆ ತೊಗೊಂಡಿದ್ದಾರೆ. ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡ್ತೀನಿ, ಏನು ಡೆಕ್ ಅದು ಸ್ಕೈ ಡೆಕ್ ಮಾಡ್ತೀನಿ, ಅದಕ್ಕೆ ಸೂಕ್ತವಾದ ಪ್ಲೇಸ್ ನೀವೇ ರೆಕಮೆಂಡ್ ಮಾಡ್ಬೋದು, ನಾನು ಮಾಡ್ಬೋದು ಅಂಥದ್ದೆಲ್ಲ ಕೈನಲ್ಲಿದೆ. ಈಗ ಸಿದ್ದರಾಮಯ್ಯನ ಒಂದು ಗುಂಪು ಹೋಗಿದೆ ಅಂತ ಹೇಳ್ಬಾರ್ದು. ಒಂದೇ ಸರ್ಕಾರ, ಒಂದೇ ಪಾರ್ಟಿ, ಅವ್ರವ್ರ ಕ್ಷೇತ್ರಕ್ಕೆ ಇವಾಗ ಈ ಪೋರ್ಟ್ಫೋಲಿಯೋ ಏನಕ್ಕೆ ಫೈನಾನ್ಸ್ ಮಿನಿಸ್ಟರ್ ಯಾರು? ಸಿದ್ದರಾಮಯ್ಯ. ಫೈನಾನ್ಸ್ ರಿಲೇಟೆಡ್ ಅವ್ರ ಹತ್ರನೇ ಹೋಗಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಡೆವಲಪ್ಮೆಂಟ್ ಯಾರ ಹತ್ರ ಹೋಗಬೇಕು? DK ಹತ್ರ ಹೋಗಬೇಕು. ಅದನ್ನು ನೀವು ಈ ಥರ ಹೇಳ್ಬಿಟ್ರೆ ಹೆಂಗೆ? ಅದು ಅವರು ಇವಾಗ ಈ ಊಟ ಕರೆದಿರೋದಿರ್ಬೋದು. ಸೊ ಇವಾಗ ಅಂದರೆ ಒಂದು ಗುಂಪು ಅಲ್ಲ ಸರ್, ಇವಾಗ ಒಬ್ಬರು ಮನೆಗೆ ಅವರೆಲ್ಲರನ್ನೂ ಕೂಡ ಕರೀತಾರೆ. ಸೊ ಏನಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಊಟಕ್ಕೆ ಕರೆದಿದ್ದೀವಿ ಅಂತ ಹೇಳ್ತಾರೆ. ಸೊ ಅಂದರೆ DCM ಕಡೆಯೇ ಸಪ್ರೇಟು ಒಂದು ಮೀಟಿಂಗ್ ನಡೀತಾ ಇದೆ, ಸೊ CM ಕಡೆಯೇ ಒಂದು ಮೀಟಿಂಗ್ ನಡೀತಾ ಇದೆ ಅಂದಾಗ ಎಲ್ರಿಗೂ ಒಂದು ಡೌಟ್ ಬಂದೇ ಬರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸಿದ್ದರಾಮಯ್ಯ 2.5 ವರ್ಷ, DK ಶಿವಕುಮಾರ್ 2.5 ವರ್ಷ ಅನ್ನೋದೊಂದು ಮಾತಿತ್ತು. ಸೊ ಹಾಗಾಗಿ ಏನು ಅಗ್ರಿಮೆಂಟ್ ಕೊಟ್ಟಿದ್ದಾರಾ, ಅಫಿಡವಿಟ್ ಕೊಟ್ಟಿದ್ದಾರಾ, ಕೋರ್ಟಲ್ಲಿ ಪ್ರಮಾಣ ವಚನೆಯನ್ನು ಮಾಡಿದ್ದಾರಾ? 2.5 ವರ್ಷ ಹೊಂದಾಣಿಕೆ ನಿಮ್ಗೆ ಅವ್ರಿಗೂ ಹೊಂದಾಣಿಕೆ. ಅದು ದಿಸ್ ಈಸ್ ಪ್ಯೂರ್ಲಿ ಇಂಟರ್ನಲ್ ಮ್ಯಾಟ್ರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಅವ್ರು ಯಾರು ಸಾಬೀತು ಮಾಡ್ತಾರೋ ಅವರೇ CM ಆಗೋಕ್ಕಾಗೋದು. ನೀವು ಪವರ್ ಕೊಡೋಕ್ಕಾಗಲ್ಲ, ನಾನು ಕೊಡೋಕ್ಕಾಗಲ್ಲ ಅಲ್ವಾ? ಅದು ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಆಗಬೇಕು, ಸಾಬೀತು ಮಾಡಬೇಕು. ನನಗಿಷ್ಟು ಅಂತಿದೆ, ನಾನು CM ಆಗ್ತೀನಿ ಅಂತ. ಅದಕ್ಕೆ ಮೊದಲು ಫಸ್ಟ್ ಲೆಟ್ರ್ ಕೊಡಬೇಕು. ಯಾರಿಗೆ? ಸ್ಪೀಕರ್ಗೆ ಕೊಡಬೇಕು. ನಾವು ಇಂಥವ್ರನ್ನ CM ಮಾಡಿದ್ರೆ ನಮ್ಮದು ಬೆಂಬಲ ಇದೆ ಅಂತ. ಇದೆಲ್ಲ ಪ್ರೊಸೀಜರ್ ಜಾಸ್ತಿ ಇದೆ. ನಾವು ಮಾತಾಡೋದು ವೇಸ್ಟು. ಇವಾಗ ಊಟಕ್ಕೆ ಏನೋ ಕರೆದ್ರು ಅಂತ ಹೇಳಿದ್ರಿ, ಏನು ಪಕ್ಕದ ಡೋರಲ್ಲೇ ಮಾಡಿಬಿಟ್ರಾ? ಒಂದೇ ಮೇಳಲ್ಲಿ ಬ್ಯಾಕ್ ಡೋರಲ್ಲಿ ಒಬ್ಬರು, ಫ್ರಂಟ್ ಡೋರ್ ಒಬ್ಬರು ಬಂದುಬಿಟ್ಟು ಊಟ ಮಾಡಿಬಿಟ್ಟು ಏನಾದ್ರು ತಡೆಗೋಡೆ ಹಾಕ್ಬಿಟ್ಟಿದ್ರಾ? ಅವ್ರವ್ರು ಎಲ್ಲೆಲ್ಲಿರ್ತಾರೋ ಅವ್ರೊಬ್ರು ಅಭಿಮಾನಿಗಳು ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರು ಹೋಗಿರ್ತಾರಪ್ಪ. ಅದೇನೇನು ತಪ್ಪು? ನಾನು ಹೊಯ್ಸಳ ಹೋಟ್ಲಲ್ಲಿ ಊಟ ಮಾಡಿದೆ, ಅಶೋಕ ಹೋಟ್ಲಲ್ಲಿ ಊಟ ಮಾಡಿದೆ ಅಂದರೆ ಅವರು ವಿನ್ಸರ್ ಮೆನರಲ್ಲಿ ಮಾಡಬಾರ್ದು ಅಂತ ಕಾನೂನು ಇದೆಯಾ? ಹಾಂ, ಅವ್ರು ಆಪಲ್ ತಿಂದರೆ ನಾನು ಆಪಲ್ಲೇ ತಿನ್ಬೇಕಾ? ಹಿಂಗೆ ಸರ್, ಅದು ನಾರ್ಮಲ್ ಆಗಿ ಎಲ್ರಿಗೂ ತಲೆಯಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಇನ್ನು 2 ವರ್ಷ ಆಗ್ತಾ ಬಂತು. ಸೊ ಇನ್ನೊಂದು 6 ತಿಂಗಳಿದೆ ಅಲ್ವಾ? ಸೊ ಹಂಗಾಗಿ ಅಂದರೆ CM ಬದಲಾವಣೆ ಆಗ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಬಂದೇ ಬರುತ್ತಲ್ವ ಈ ಥರ ಬದಲಾವಣೆ ಕಂಡಾಗ. 5 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಅವರು ಆಡಳಿತ ಬೆಸ್ಟ್ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಯಾಕೆ ಬದಲಾವಣೆ ಯಾಕೆ ಆಗಬೇಕು? ಫಸ್ಟ್ ಅದು ಹೇಳಿ, ಬದಲಾವಣೆ ಯಾಕೆ ಆಗಬೇಕು? ಅವ್ರದ್ದೇನೋ ಅಲಿಗೇಷನ್ ಇರಬೇಕು ಇಲ್ವಾ? ಕರಪ್ಷನ್ ಇರಬೇಕು. ಏನೂ ಇಲ್ವಲ್ಲ, ಪ್ಯೂರಾಗಿ ಗೌರ್ಮೆಂಟ್ ಇದೆಯಲ್ಲ, ನಡೆಸ್ತಾ ಇದ್ದಾರಲ್ಲ. ಯಾರಿಗೆ ಇಲ್ಲಿ ಅಸಮಾಧಾನ ಆಗಿದೆ? ಯಾರಿಗಾಗಿದೆ? ಇಂಟರ್ನಲ್
ಅದು ಎಲ್ಲ ಪಾರ್ಟಿನಲ್ಲೂ ಇದೆ. ಯಾವುದು ಅಜಿತ್ ಪವಾರ್ಗಿಲ್ವಾ, ಶರದ್ ಪವಾರ್ಗಿಲ್ವಾ ಅಲ್ವಾ, ಎಲ್ಲ ಪಾರ್ಟಿನಲ್ಲೂ ಇದ್ದಿದೆ. ಅದು ಎಸ್ ಪಿನಲ್ಲಿಲ್ವಾ ಅಲ್ವಾ. ಅವ್ರು ಯಾರು ಪಾರ್ಟಿ ಲೀಡ್ರು, ಅವ್ರ ಓನ್ ಪಾರ್ಟಿ ಇದೆ, ಅವ್ರು ಗೌರ್ಮೆಂಟ್ ನಡೆಸ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಅದ್ರ ಒಳಗಡೆ ಕಿಚ್ಚಿದ್ದೇ ಇರ್ತದೆ ಅಲ್ವಾ. ಇದು 2 ವರ್ಷ ಆಯಿತು ಬಿಟ್ಕೊಟ್ಬಿಡು ಅಂದರೆ ಯಾರು, ನೀವು ಅಧಿಕಾರ ಕೊಟ್ರ, ನಾನು ಕೊಟ್ಟನ, ಎಲ್ಲರೂ ಸೇರಿ ಕೊಟ್ಟಿರೋದು. ಕೊಟ್ಟಿರೋದಲ್ವಾ ಅದು? ಅದು ಯಾರು ಅಗ್ರಿಮೆಂಟ್ ಹಾಕಿದ್ದಾರಾ, ಅಫಿಡೇವಿಟ್ ಕೊಟ್ಟಿದ್ದಾರಾ? ಇಲ್ವಲ್ಲ. ಅದು ಅವ್ರವ್ರಿಗೆ ಸಂಬಂಧ, ಹೈಕಮಾಂಡಿಗೆ ಬಿಟ್ಟಿದೆ ಅದು. ಕಾಂಗ್ರೆಸ್ ಪಾರ್ಟಿ AICCನಲ್ಲಿ ಡಿಸೈಡ್ ಆಗೋದು. ಸಾಕಪ್ಪ ನೀನು ಹೋಗು. ಇದಕ್ಕೆ ಮೊದಲು JH ಪಾಟೀಲ್ ಇದ್ದರು, ನೆಕ್ಸ್ಟ್ ಡೇ ಬಂಗಾರಪ್ಪ ಬಂದರು, ಇವೆಲ್ಲ ನೋಡಿದ್ದೀವಿ ನಾವು. ಕಾಂಗ್ರೆಸ್ ಪಾರ್ಟಿನಲ್ಲಿ ಆಗಲಿ BJPನಲ್ಲಾಗಲಿ ಹೈಕಮಾಂಡಿಗೆ ಬಿಟ್ಟಿದೆ ಅದು. ನಿಮಗೂ ನಮಗೂ ಸಂಬಂಧ ಬರೋಲ್ಲ. ನಾವು ನೀವು ಮಾತಾಡೋದು ಹೋಗಪ್ಪಗೆ ಮಾತಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಅವರೇನೇ ಕೇಳಿದ್ರು ಟಿಕೆಟ್ದು ಇವತ್ತೇ. ಇನ್ನೂ ಕ್ವಶನ್ ಇದೆ. ಇವಾಗ CM ಬದಲಾವಣೆ ಅಂತ ವಿಚಾರ ಬಂದರೆ DCMಗೂ CMಗೂ ಭಿನ್ನಾಭಿಪ್ರಾಯ ಬರುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ನನ್ನ ಕಂಡಾಗೆ ಇಬ್ಬರು ಒಟ್ಟಿಗೆ ಇರ್ತಾರೆ, ಪಕ್ಕದಲ್ಲೇ ಕೂತ್ಕೊಳ್ತಾರೆ. ಅರ್ಥ ಆಯ್ತಾ? ಅವರು ಈ ಅಭಿವೃದ್ಧಿ ಕಾರ್ಯದಲ್ಲಿ ಇಬ್ಬರು ಮಾತಾಡ್ಕೊಂಡೇ ಮಾಡ್ತಾಯಿದ್ದಾರೆ. ಇವಾಗೇನು ಯಾವ ಇದರಲ್ಲಿ ನಿಮಗೆ ಕಡಿಮೆ ಇದೆ ಅಂತೀರಾ ನೀವು? ಸರ್ಕಾರದಲ್ಲಿ ಹೆಲ್ತ್ ತಗೊಳ್ಳಿ, ಸೋಷಿಯಲ್ ವೆಲ್ಫೇರ್ ತಗೊಳ್ಳಿ, ಫ್ಯಾಮಿಲಿ ವೆಲ್ಫೇರ್ ತಗೊಳ್ಳಿ, ಫೈನಾನ್ಸಲ್ಲಿ ತಗೊಳ್ಳಿ, ಎಲ್ಲದರಲ್ಲೂ ಚೆನ್ನಾಗಿದೆಯಲ್ಲ. ಅವ್ರಿಗೆ ಭಿನ್ನಾಭಿಪ್ರಾಯ ಹೆಂಗೆ ಬರೋಕ್ಕೆ ಚಾನ್ಸು? ನನಗೆ ಅನ್ನಿಸ್ತಾ ಇಲ್ಲ. CM ಕುರ್ಚಿ ಅಂತ ಅಂದಮೇಲೆ ಅದು ಬಂದೇ ಬರುತ್ತಲ್ವ ಅಂತ. ಆಗದಿರೋರು ಹೇಳ್ಬೋದು. ನಾನು ಪರ ಇಲ್ಲ, ವಿರೋಧನೂ ಇಲ್ಲ, ನಾನು ಇದ್ದಂಗೆ ಮಾತಾಡಿದೆ. ಅವರು ನಡೆಸ್ತಾ ಇದ್ದಾರೆ, ಚೆನ್ನಾಗಿದೆಯಲ್ಲ. ಬದಲಾವಣೆ ಆಗಬೇಕು ಅಷ್ಟು ಫಸ್ಟ್ ಅದು ಹೇಳಿ. ಸಿದ್ದರಾಮಯ್ಯಿಂದ ಏನಾದರೂ ಒಂದು ಅಲಿಗೇಷನ್ ಇರಬೇಕು, ಕರಪ್ಷನ್ ಇರಬೇಕು, ಅಥವಾ ಅವರು ಇಲ್ನೆಸ್ ಏನೋ ಇರಬೇಕು. ಏನಿಲ್ವಲ್ಲ, ಎಲ್ಲಾದರೂ ಗಟ್ಟಿಯಾಗಿದ್ದಾರಲ್ಲ, ದೃಢವಾಗಿದ್ದಾರಲ್ಲ. ಈ 5 ವರ್ಷ ಸಿದ್ದರಾಮಯ್ಯವರು ಸರ್ಕಾರ ನಡೆಸೋದು ಖಚಿತ, ನಿಶ್ಚಿತ. ಬೀಟ್ ಪ್ಲಸ್ ಕರ್ನಾಟಕ.